ಕಲಬುರಗಿಯಲ್ಲಿ 9 ವರ್ಷದ ಹಿಂದೆ ಸುಪಾರಿ ಕೊಟ್ಟು ಗಂಡನ ಹತ್ಯೆ ಮಾಡಿಸಿದ್ದ ಹೆಂಡತಿ ಅದು ಸಹಜ ಸಾವು ಅಂತ ಮನೆಯವರನ್ನ ನಂಬಿಸಿದ್ಲು. ಗಂಡನಿಗೆ ಕುಡಿತದ ಚಟ ಇದ್ದಿದ್ರಿಂದ ಮನೆಯವರು ಕೂಡ ಇರಬಹುದು ಅಂತ ನಂಬಿ ಮೃತದೇಹದ ಅಂತ್ಯ ಸಂಸ್ಕಾರ ನಡೆಸಿದ್ರು. ಆದ್ರೆ 9 ವರ್ಷದ ಬಳಿಕ ಅದು ಸಹಜ ಸಾವಲ್ಲ, ಕೊಲೆ ಅನ್ನೋದು ಗೊತ್ತಾಗಿದೆ. ಕೊಲೆ ರಹಸ್ಯ ಬಯಲಾದ ಬಳಿಕ ಹೆಂಡತಿ ಜೈಲು ಪಾಲಾಗಿದ್ದಾಳೆ. ಅದರ ಡೀಟೇಲ್ಸ್ ಇಲ್ಲಿದೆ. ನನ್ನ ಅಮೌಂಟ್ ಉಳಿದಿದೇಟು 1,20,000 ನಮ್ದು 80,000 ಕೊಟ್ಟರೆ ಆಯ್ತು. ಪೊಲೀಸರಿಗೆ ಹಚ್ಚಿ ನಂದು ಕ್ಲಿಯರ್ ಆತ, ನಂದು ಸಾಕು ನನಗೆ ಆಟೆ. ಹೀಗೆ ಫೋನ್ ಮಾಡಿ ಆವಾಜ್ ಹಾಕ್ತಿರೋನ ಹೆಸರು ಮಹೇಶ್ ಅಂತ. ಇವನು ಫೋನ್ ಮಾಡಿ ಆವಾಜ್ ಹಾಕ್ತಿರೋದು ಕಲಬುರಗಿ ಜಿಲ್ಲೆ ಕಡನಿ ಗ್ರಾಮದ ನಿವಾಸಿ ಶಾಂತಾಬಾಯಿಗೆ. ಇದಕ್ಕೆ ಕಾರಣ 9 ವರ್ಷದಿಂದ ಬಾಕಿ ಇರಿಸಿಕೊಂಡಿದ್ದ ಸುಪಾರಿ ಹತ್ಯೆಯ ಹಣ. ಯಾವಾಗ ಈ ವಿಡಿಯೋ ವೈರಲ್ ಆಯ್ತೋ 9 ವರ್ಷದ ಹಿಂದಿನ ಕೊಲೆ ರಹಸ್ಯ ಬೆಳಕಿಗೆ ಬಂದಿದೆ. ಕರ್ಮ ಯಾರನ್ನು ಬಿಡೋದಿಲ್ಲ ಅನ್ನೋದಕ್ಕೆ ಈ ಪ್ರಕರಣ ಜೀವಂತ ಸಾಕ್ಷಿಯಾಗಿರುವಂತದ್ದು. ಏನು ಶಾಂತಾಬಾಯಿ ಹಾಗೂ ಆಕೆಯ ಪ್ರಿಯಕರ ಸಿದ್ದು ಏನು ಪ್ಲಾನ್ ಮಾಡಿ ಸುಪಾರಿಯನ್ನ ಕೊಟ್ಟು ಹತ್ಯೆಯನ್ನ ಮಾಡಿರ್ತಾರೆ. ಆ ನಂತರ 9 ವರ್ಷಗಳ ಕಾಲ ನಾವೇನು ಮಾಡೇ ಇಲ್ಲ ಎನ್ನುವಂತ ರೀತಿಯಲ್ಲಿ ಅದೇ ಗ್ರಾಮದಲ್ಲಿ ಜೀವನವನ್ನ ಸಾಗಿಸ್ತಿರ್ತಾರೆ. ಆದ್ರೆ ಅವರು ಮಾಡಿದ ಅದೊಂದು ತಪ್ಪು ಇದೀಗ ಅವರನ್ನ ಜೈಲಿಗೆ ತಳ್ಳುವಂತೆ ಮಾಡಿದೆ. ಕರ್ಮ ಅನ್ನೋದು ಯಾರನ್ನು ಸುಮ್ಮನೆ ಬಿಡಲ್ಲ ಅನ್ನೋದಕ್ಕೆ ಈ ಕೇಸ್ ಬೆಸ್ಟ್ ಎಕ್ಸಾಂಪಲ್. ಸುಮಾರು 9 ವರ್ಷಗಳ ಹಿಂದೆ ತಮ್ಮ ಅನೈತಿಕ ಸಂಬಂಧಕ್ಕೆ ಅಡ್ಡಿಯಾಗ್ತಾನೆ ಅನ್ನೋ ಕಾರಣಕ್ಕೆ ಶಾಂತಾಬಾಯಿ ಮತ್ತು ಆಕೆಯ ಪ್ರಿಯಕರ ಜೆಸಿಬಿ ಸಿದ್ದು ಶಾಂತಾಬಾಯಿಯ ಪತಿ ಬೀರಪ್ಪ ಪೂಜಾರಿಯನ್ನ ಕೊಲ್ಲಿಸಿದ್ರು. ಸುಪಾರಿ ಕೊಟ್ಟು ಹತ್ಯೆ ಮಾಡಿಸಲಾಗಿತ್ತು. ಆದ್ರೆ ಅವರು ಮೊದಲೇ ಮಾಡಿಕೊಂಡ ಒಪ್ಪಂದದಂತೆ ಪೂರ್ತಿ ಹಣ ಸಂದಾಯ ಮಾಡಲು ಆಗಿರಲಿಲ್ಲ. ಇದರಿಂದ ಸಿಟ್ಟಿಗೆದ್ದ ಸುಪಾರಿ ಪಡೆದುಕೊಂಡಿದ್ದವ ವಿಡಿಯೋ ಮಾಡಿ ಅದನ್ನ ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿದ. ಆಗ ಬೀರಪ್ಪನದ್ದು ಸಹಜ ಸಾವಲ್ಲ, ಕೊಲೆ ಅನ್ನೋದು ಗೊತ್ತಾಗಿದೆ. ಅನೈತಿಕ ಸಂಬಂಧಕ್ಕೆ ಅಡ್ಡಿಯಾಗಿದ್ದ ಗಂಡನಿಗೆ ಮುಹೂರ್ತ. ಆಹಾರದಲ್ಲಿ ಮಾತ್ರೆಗಳನ್ನ ಹಾಕಿ ಕೊಲ್ಲಲು ವಿಫಲ ಯತ್ನ. ಈ ಫೋಟೋದಲ್ಲಿರುವ ವ್ಯಕ್ತಿಯ ಹೆಸರು ಬೀರಪ್ಪ ಪೂಜಾರಿ, ಕಲಬುರಗಿ ಜಿಲ್ಲೆಯ ಕಡನಿ ಗ್ರಾಮದ ನಿವಾಸಿ. ಈತ ಶಾಂತಾಬಾಯಿ ಎಂಬಾಕೆಯನ್ನ ಮದುವೆಯಾಗಿದ್ದ. ಈ ಬೀರಪ್ಪ ಪೂಜಾರಿ ಕುಡಿತದ ಚಟ ಹೊಂದಿದ್ದ. ಪ್ರತಿದಿನ ಮದ್ಯ ಸೇವಿಸಿ ಬಂದು ಮನೆಯಲ್ಲಿ ಜಗಳ ಮಾಡ್ತಿದ್ದಂತೆ. ಅಲ್ಲದೆ ಬೆಳಿಗ್ಗೆ ಹೊತ್ತು ಸಹ ಕುಡಿಯೋ ಚಟ ಬೆಳೆಸಿಕೊಂಡಿದ್ದ. ಇದರಿಂದ ಬೇಸತ್ತಿದ್ದ ಹೆಂಡತಿ ಶಾಂತಾಬಾಯಿ ಜೆಸಿಬಿ ಸಿದ್ದು ಅನ್ನೋನ ಜೊತೆ ಅಕ್ರಮ ಸಂಬಂಧ ಬೆಳೆಸಿದ್ಲು. ಇದು ಪತಿ ಬೀರಪ್ಪ ಪೂಜಾರಿಗೆ ಗೊತ್ತಾಗಿ ಆತ ಫುಲ್ ರಾಂಗ್ ಆಗಿದ್ದ. ಕೊನೆಗೆ ಬೀರಪ್ಪನನ್ನ ಮುಗಿಸಲು ಹೆಂಡತಿ ನಿರ್ಧರಿಸಿದ್ಲು. ಅಕ್ರಮ ಸಂಬಂಧಕ್ಕೆ ಅಡ್ಡಿಯಾಗಿದ್ದ ಬೀರಪ್ಪ ಪೂಜಾರಿಯನ್ನ ಮುಗಿಸಬೇಕು ಅಂತ ಹೆಂಡತಿ ಶಾಂತಾಬಾಯಿ ಮತ್ತು ಆಕೆಯ ಪ್ರಿಯಕರ ಜೆಸಿಬಿ ಸಿದ್ದು ಇಬ್ಬರು ಡಿಸೈಡ್ ಮಾಡಿದ್ರು. ಹೀಗೆ ನಿರ್ಧಾರ ಮಾಡಿದ ಬಳಿಕ ಬೀರಪ್ಪ ಸೇವಿಸೋ ಆಹಾರದಲ್ಲಿ ಮಾತ್ರೆಗಳನ್ನ ಹಾಕಿ ಕೊಲ್ಲಲು ಪ್ರಯತ್ನಿಸಿದ್ರು. ಆದ್ರೆ ಅವರ ಪ್ರಯತ್ನ ಫಲ ನೀಡಿರಲಿಲ್ಲ. ಹೇಗಾದ್ರೂ ಮಾಡಿ ಬೀರಪ್ಪ ಪೂಜಾರಿಯನ್ನ ಪರಲೋಕಕ್ಕೆ ಪಾರ್ಸಲ್ ಮಾಡಲೇಬೇಕು, ಇಲ್ಲದೆ ಹೋದ್ರೆ ನನಗೆ ನೆಮ್ಮದಿ ಇಲ್ಲ ಅಂತ ನಿರ್ಧಾರ ಮಾಡಿದ್ದ ಶಾಂತಾಬಾಯಿಗೆ ಅದೊಂದು ಪ್ಲಾನ್ ಹೊಳೆದಿತ್ತು. ಪ್ಲಾನ್ ತಲೆಗೆ ಹೊಳೆದಿದ್ದೇ ತಡ ಅದನ್ನ ಕಾರ್ಯರೂಪಕ್ಕೆ ತಂದಿದ್ಲು. ಕೊಲೆ ಮಾಡಿ ಸಹಜ ಸಾವು ಎಂದು ಬಿಂಬಿಸಿದ್ದ ಹೆಂಡತಿ. ಕುಡಿತದ ಚಟ, ಬಿಸಿಲಿನ ಝಳ, ಕುಟುಂಬಸ್ಥರಿಗಿಲ್ಲ ಡೌಟ್. ಊಟದಲ್ಲಿ ಮಾತ್ರೆಗಳನ್ನ ಬೆರೆಸಿ ಭೀಮಪ್ಪನನ್ನ ಕೊಲ್ಲಲು ಶಾಂತಾಬಾಯಿ ಮತ್ತು ಜೆಸಿಬಿ ಸಿದ್ದು ಪ್ರಯತ್ನಿಸಿದ್ರು. ಆದ್ರೆ ಅವರ ಪ್ರಯತ್ನ ಫಲ ನೀಡಿರಲಿಲ್ಲ. ಆಗ ಶಾಂತಾಬಾಯಿ ತಲೆಗೆ ಸುಪಾರಿ ಕೊಟ್ಟು ಹತ್ಯೆ ಮಾಡುವ ಪ್ಲಾನ್ ಹೊಳೆದಿತ್ತು. ಈ ಪ್ಲಾನ್ ಹೊಳೆದಿದ್ದೇ ತಡ ಕಡನಿ ಗ್ರಾಮದ ಮಹೇಶ್, ಶಂಕರ್ ಮತ್ತು ಸೂರ್ಯಕಾಂತ ಅನ್ನೋರಿಗೆ ಸುಪಾರಿ ನೀಡಿದ್ಲು. ಹೀಗೆ ಶಾಂತಾಬಾಯಿಯಿಂದ ಸುಪಾರಿ ಪಡೆದ ಮಹೇಶ್, ಶಂಕರ್ ಮತ್ತು ಸೂರ್ಯಕಾಂತ ಬೀರಪ್ಪ ಪೂಜಾರಿ ಜೊತೆ ಎಣ್ಣೆ ಪಾರ್ಟಿ ಮಾಡಿದ್ದಾರೆ. ಬೀರಪ್ಪ ಪೂಜಾರಿಗೆ ಕಂಠಪೂರ್ತಿ ಕುಡಿಸಿ ಆತ ಪ್ರಜ್ಞೆ ತಪ್ಪುವಂತೆ ಮಾಡಿದ್ರು. ಬಳಿಕ ಆತನ ಕುತ್ತಿಗೆ ಹಿಚಕಿ ಕೊಲೆ ಮಾಡಿದ್ರು. ಬೀರಪ್ಪ ಪೂಜಾರಿಯನ್ನ ಕತ್ತು ಹಿಚಕಿ ಕೊಲೆ ಮಾಡಿದ ಬಳಿಕ ಮಹೇಶ್, ಶಂಕರ್ ಮತ್ತು ಸೂರ್ಯಕಾಂತ ಅಲ್ಲಿಂದ ನೇರವಾಗಿ ತಮ್ಮ ತಮ್ಮ ಮನೆಗಳಿಗೆ ಹೋಗಿದ್ರು. ಬೀರಪ್ಪ ಮೃತಪಟ್ಟಿದ್ದಾನೆ ಅಂತ ಕನ್ಫರ್ಮ್ ಆದ ಬಳಿಕ ಶಾಂತಾಬಾಯಿ ನಾಟಕ ಶುರು ಮಾಡಿದ್ಲು. ನನ್ನ ಗಂಡ ನಿನ್ನೆ ಹೊಲಕ್ಕೆ ಹೋಗಿದ್ದ, ಕಂಠಪೂರ್ತಿ ಕುಡಿದು ಹೊಲದಲ್ಲಿ ಮಲಗಿದ್ದ, ವಿಪರೀತ ಮದ್ಯ ಸೇವನೆ ಮತ್ತು ಬಿಸಿಲಿನ ಝಳಕ್ಕೆ ಬೀರಪ್ಪ ಮೃತಪಟ್ಟಿದ್ದಾನೆ ಅಂತ ಕತೆ ಕಟ್ಟಿದ್ಲು. ಅದು ಏಪ್ರಿಲ್ ತಿಂಗಳಾಗಿದ್ದರಿಂದ ಕಲಬುರಗಿ ಸೇರಿದಂತೆ ಬಿಸಿಲಿನ ಝಳ ಹೆಚ್ಚಿರೋ ಕಡೆ ಅತಿಯಾದ ಮದ್ಯ ಸೇವನೆಯಿಂದ ಹಲವರು ಮೃತಪಡ್ತಾರೆ. ಇದೇ ರೀತಿ ಬೀರಪ್ಪ ಕೂಡ ಮೃತಪಟ್ಟಿದ್ದಾನೆ ಅಂತ ಕುಟುಂಬಸ್ಥರು
ಪೊಲೀಸರು ನಂಬಿ ಅಂತ್ಯ ಸಂಸ್ಕಾರ ಮಾಡಿದ್ರು. ಇದಾದ ಬಳಿಕ ಶಾಂತಾಬಾಯಿ ಎಂದಿನಂತೆ ಜೀವನ ನಡೆಸುತ್ತಿದ್ಲು. ಏನು ಮೃತ ಬೀರಪ್ಪ ಪೂಜಾರಿ ಇದ್ದಾನೆ, ಆತನ ಪತ್ನಿ ಶಾಂತಾಬಾಯಿ ತನ್ನ ಅನೈತಿಕ ಸಂಬಂಧಕ್ಕೆ ಬೀರಪ್ಪ ಅಡ್ಡಿಪಡಿಸ್ತಾನೆ ಅನ್ನೋ ಒಂದೇ ಒಂದು ಕಾರಣಕ್ಕೆ ಆಕೆಯ ಪ್ರಿಯಕರ ಸಿದ್ದು JCB ಸಿದ್ದುನೊಂದಿಗೆ ಸೇರಿ ಮನೆ ಹಿಂದುಗಡೆ ಇರುವಂತಹ ಹೊಲದಲ್ಲಿ ಸುಪಾರಿ ಕೊಟ್ಟು ಹತ್ಯೆಯನ್ನ ಮಾಡಿಸಿರ್ತಾರೆ. ಮಾರನೇ ದಿನ ಬೆಳಿಗ್ಗೆ ಆತ ಕುಡಿದು ಸತ್ತಿದ್ದಾನೆ ಎನ್ನುವಂತಹ ಕಥೆಯನ್ನು ಕಟ್ಟಿ ಮನೆಯವರನ್ನು ಕೂಡ ನಂಬಿಸಿ ಆತನ ಅಂತ್ಯಕ್ರಿಯೆಯನ್ನ ಮಾಡಿ ನಾವೇನೂ ತಪ್ಪೇ ಮಾಡಿಲ್ಲ ಎನ್ನುವ ರೀತಿಯಲ್ಲಿ ಜೀವನವನ್ನ ಸಾಗಿಸ್ತಿರ್ತಾಳೆ. ವಿಡಿಯೋ ವೈರಲ್ ಬಳಿಕ ದೂರು ನೀಡಿದ ಸಹೋದರ. ಕೊಲೆ ದೂರು ಪಡೆದ ಪೊಲೀಸರಿಂದ 5 ಬಂಧನ. ಹೀಗೆ 9 ವರ್ಷಗಳಿಂದ ಗಂಡನನ್ನ ಕೊಂದು ತಾನೇನು ತಪ್ಪೇ ಮಾಡಿಲ್ಲ ಅನ್ನೋ ರೀತಿ ಶಾಂತಾಬಾಯಿ ಜೀವನ ಸಾಗಿಸುತ್ತಿದ್ಲು. ಆದ್ರೆ ಸುಪಾರಿ ಹಣದ ವಿಚಾರದಲ್ಲಿ ಶಾಂತಾಬಾಯಿ ಮತ್ತು ಮಹೇಶನ ನಡುವಿನ ಸಂಭಾಷಣೆಯ ವಿಡಿಯೋ ವೈರಲ್ ಆದ ಬಳಿಕ ವೀರಪ್ಪನ ಸಹೋದರ ಭೀಮಾಶಂಕರ್ ಪೊಲೀಸರಿಗೆ ದೂರು ನೀಡಿದ್ರು. ತನ್ನ ಸಹೋದರನದ್ದು ಸಹಜ ಸಾವಲ್ಲ, ಬದಲಿಗೆ ಆತನ ಹೆಂಡತಿ ಮತ್ತು ಪ್ರಿಯಕರ ಸೇರಿ ಹತ್ಯೆ ಮಾಡಿದ್ದಾರೆ ಅಂತ ದೂರು ನೀಡಿದ್ರು. ಈ ದೂರು ಆಧರಿಸಿ ಪೊಲೀಸರು ಶಾಂತಾಬಾಯಿ, ಆಕೆಯ ಪ್ರಿಯಕರ JCB ಸಿದ್ದು, ಸುಪಾರಿ ಹಂತಕರಾದ ಮಹೇಶ್, ಶಂಕರ್, ಸೂರ್ಯಕಾಂತರನ್ನ ಬಂಧಿಸಿ ಜೈಲಿಗಟ್ಟಿದ್ದಾರೆ. ಯಾವ್ದಲ್ರಿ ಅವ್ರು ಸಿದ್ಧ ಅವರು ಶಂಕಪ್ಪ ಅವ್ರನ್ನಾಗಿದ್ರೆ ಯಾರಿಗೂ ನಾವು ನೋಡಿದ್ವಿ ಅಷ್ಟೇ, ನೋಡ್ಲಾರ ಹೇಳಮ್ರಿ ಅವ್ರು ನೋಡ್ಲಾರ ಕಾರಣ ಕೇಳಾರ ಕಿಂಗೆ ಏನೂ ಅಂದಿಲ್ಲ ರೀ. ಅವಾಗ ಸತ್ತು ಬಳಕ ಮತ್ತೆ ರೀ ಸರ್ ಇದೆಲ್ಲ ಇದಾಗಬೇಕಲ್ಲ ಇದ್ದಾಗ ಕೊಲೆ ಆಗ್ಯದ ಅಂತೇಳಿ ನಮ್ಗೆ ನೋವು ಬತ್ರಿ. ಈಗ ಅವರೇ ನೋವು ಮಾಡಿದ್ರು ನಮಗೆ ಅವ್ರು ಎಬ್ಬಿಸ್ಕೊಡೋದು ನಾವು ಕೇಸ್ ಕೊಟ್ಟಿನಿ ಸರ್. ಅವ್ರಿಗೆ ಕೆಣಿಕೆ ಅವರೇ ಮಾಡಕತ್ತಾರೆ, ಪೊಲೀಸರೇ ಮಾಡಕತ್ತಾರೆ. ಎಲ್ಲಿ ಸತ್ತನೆ ಎಲ್ಲಿ ಮಾಡಿ ಅವರೇ ಎಬ್ಸಕತ್ತಾರೆ ಸರ್. ಕೆಣಿಕೆ ಆದ್ಬೇಕೆ ಮುಂದೆ ಅವ್ರಿಗೆ ತಂದು ಅವರೇ ಎಬ್ಸಕ್ಕೆ ಪುನಃ ಅವರೇ ಹೇಳ್ಯಾರಲ್ಲ ಹೆಸರೆಲ್ಲ ಹೇಳಬೇಕು. ನಾವು ಸಹಿ ಕೊಟ್ಟಿದ್ದೆ, ಅರ್ಜಿ ಕೊಟ್ಟಿದ್ದೀವಿ ಸರ್. ನಾವು ಹೇಳ್ಕೊಳಕ್ಕೆ ಗೊತ್ತಿಲ್ಲ ರೀ ನಮಗೆ. ನಮಗೇನು ಗೊತ್ತು ಅವ್ರ ಪಡಿ ನಾವು ಪಡಿದ್ರು ಸರ್, ಅವ್ರ ಕಡಿಗಿದ್ರು ನಾವು ಗೊತ್ತಾದ್ಬೇಕು. ನಾವು ಹೋಯ್ತು ರೀ ಸರ್, ಕೇಸ್ ಕೊಟ್ಟನ ರೀ. ಹ್ಞೂ ರೀ, ನಾವು ಹೋಯ್ತಲ್ಲ, ನಮ್ಮ ತಮ್ಮ ಸತ್ತಲ್ಲ ರೀ, ನಮ್ಮ ಕಳ್ಳಿನ ಸತ್ತ. ನಮ್ಮ ಯಾವಾಗ ಸತ್ತಿತ್ತಪ್ಪ ನಾವು ಕೇಸ್ ಮಾಡ್ತೀವಿ ಅದಕ್ಕೆ. ಹಾಗೆ ನಾಣ್ತೀನಿ ಅಲ್ಲಿ ಇಲ್ಲೇನೂ ಅಲ್ಲಿಲ್ಲ ಮಣ ಮಾಡಿದೆವು ಇದು ನಾವು. ಅದೇ ಈ ನಮ್ಮನೆ ಅಂತೇಳಪ್ಪ ಅಂದ್ರೆ ನಾವು ಏನು ಆಯ್ತು ಮಾಡ್ತಿದ್ವಿ ಹೇಳಿ ಗೊತ್ತು ರೀ. ನಾವು ನಮ್ಗೆ ಇದು ಸರ್ಕಾರ ಎದ್ದ ಬೆಳಗ್ಗೆ ನಾವು ಕೇಸ್ ಕೊಟ್ಟಿದ್ದೀವಿ ಸರ್. ನೀವು ಹೊಡಿದಾನೆ ಸರ್, ಕೂಲಿ ಸದಿ ಅಲ್ಲಿ ನಮ್ಮದು ಗರೀಬ್ ಮಂದಿ ಅದಕ್ಕೆ ಹೋಗೋದು. 3 ಮಕ್ಳು ಜನಸಂಖ್ಯೆ ಅವ, 3 ಮಕ್ಳು ಸಣ್ಣವ ಹಳ್ಳಗತ್ತವು. ತಾಯಿ ಅಂದ್ರೆ ತಾಯಿ ಮಾಡಿದ್ವು ಅಂದ್ರೆ ಗೊತ್ತಾಗಲ್ಲ ಅವಕ್ಕೆ. ಸಣ್ಣ ಮಕ್ಕಳು ನನ್ನ ಮಗ ಬೀರಪ್ಪ ಮಗ 7 ತಿಂಗಳು ಕುದ್ದು ಸತ್ತ ನಮ್ಮ ತಮ್ಮ. ಯಾರು ಸರ್ ನಾನು ನೋಡಮ್ಮ ಸರ್, ನೋಡಿಲ್ಲ ಅಷ್ಟು ನಾನು ಸುಳ್ಳು ಸುಮ್ಮನೆ ನೋಡಿ ನಾನು ಬೇಡ್ರಿ. ನಮ್ಮ ಬಿಟ್ಟಿದ್ದವ್ರೆ ನಮ್ಮ ಮಾನ ಇಟ್ಟಿಲ್ಲ ರೀ ಅವರು. ನಮ್ಮ ಮಾನ ಇಟ್ಟರೆ ನಾವು ಕೇಳ್ತೀವಿ ರೀ. ನಂಬಲ್ಲಿ ಸರ್ ನಮ್ಮನೆ ಸೋಲ್ತೀನಿ ರೀ. ನಮ್ಮ ಮಕ್ಕಳನ್ನ ನೋಡ್ತೀನಿ ನಾನು. ಅವ್ನು ಸುಟ್ಟಿದ್ರೆ ನನ್ನ ಮಕ್ಕಳು ಸೋಲ್ತೀನಿ ರೀ. ಅವ್ರು ಶಿಕ್ಷೆ ಕೊಡಿಸಲಕ್ಕ ಅವ್ರಿಗೆ ಶಿಕ್ಷೆ ಕುಡಿಸ್ರಿ. ಅಮ್ಮಗೆ ಗೊತ್ತಾಗಲ್ಲ ನಮ್ಗೆ ಸರ್. ಅವ್ರು ಶಿಕ್ಷೆ ಕೊಡು, ಅವ್ರು ಪೊಲೀಸ್ ಡಿಪಾರ್ಟ್ಮೆಂಟ್ ಮೇಲೆ ಅವ್ರಿಗೆ ಡಿಪಾರ್ಟ್ಮೆಂಟ್ ಮೇಲೆ ನಮಗೆ ಗೊತ್ತಾಗ್ತದೆ ಹೇಳ್ರಿ. ಮಕ್ಳು ಕೊಳ ಹಾಕ್ತೀನಿ ಅಂದಿದ್ದು ಐತೆ ರೀ. ಈಗ ನಮ್ಮ ಮಕ್ಳು ಅವ್ನು ಸುಟ್ಟ್ಯವ್ರು ನನಗೆ. ಅವು ನಮ್ಮ ತಮ್ಮ ಸತ್ತ ಇವು ಜೈಲಿಗೆ ಬಿದ್ದೊಳಗೆ ಮತ್ತು ಯಾರು ನೋಡ್ಬೇಕು ಅವ್ರಿ? ಯಾರು ನೋಡ್ಬೇಕಲ್ರಿ? ಸವಾಲುಗಳನ್ನ ಮೆಟ್ಟಿ ಆರೋಪಿಗಳಿಗೆ ಶಿಕ್ಷೆ ಕೊಡಿಸಲು ಕ್ರಮ. ಆರೋಪಿಗಳಿಗೆ ಶಿಕ್ಷೆ ಕೊಡಿಸುವ ವಿಶ್ವಾಸ ವ್ಯಕ್ತಪಡಿಸಿದ ಸಿಪಿ. ಕಲಬುರಗಿಯಲ್ಲಿ 9 ವರ್ಷಗಳ ಹಿಂದೆ ನಡೆದಿರೋ ಕೊಲೆ ಪ್ರಕರಣದ ಕುರಿತು ಕಲಬುರಗಿ ನಗರ ಪೊಲೀಸ್ ಆಯುಕ್ತ ಡಾಕ್ಟರ್ ಶರಣಪ್ಪ ಡಗ್ಗೆ ಸವಾಲುಗಳನ್ನ ಮೆಟ್ಟಿ ಆರೋಪಿಗಳಿಗೆ ಶಿಕ್ಷೆ ಆಗುವಂತೆ ಕ್ರಮ ತೆಗೆದುಕೊಳ್ತೀವಿ. ಈಗಾಗಲೇ ವಿಧಿವಿಜ್ಞಾನ ಪ್ರಯೋಗಾಲಯಕ್ಕೆ ಬೀರಪ್ಪನ ಅಸ್ಥಿಪಂಜರವನ್ನ ರವಾನಿಸಲಾಗಿದೆ. ಅನೈತಿಕ ಸಂಬಂಧಕ್ಕೆ ಅಡ್ಡಿಯಾಗಿದ್ದ ಕಾರಣಕ್ಕೆ ಬೀರಪ್ಪನನ್ನ ಕೊಲೆ ಮಾಡಲಾಗಿದೆ ಅನ್ನೋದು ಪ್ರಾಥಮಿಕ ತನಿಖೆಯಲ್ಲಿ ಗೊತ್ತಾಗಿದೆ ಅಂತ ಹೇಳಿದ್ರು. ಅಲ್ಲದೆ ಆರೋಪಿಗಳಿಗೆ ತಕ್ಕ ಶಿಕ್ಷೆ ಕೊಡಿಸ್ತೀವಿ ಅನ್ನೋ ವಿಶ್ವಾಸ ಕೂಡ ವ್ಯಕ್ತಪಡಿಸಿದ್ದಾರೆ. ಇದರಲ್ಲಿ ಕೆಲವು ನಮಗೆ ಚಾಲೆಂಜ್ ಇರುವಂಥದ್ದು, ಈ ಘಟನೆ ಆಗಿರೋದು 2016-17 ಅಂತ ಹೇಳಿದ್ದಾರೆ. ಮಾರ್ಚ್-ಏಪ್ರಿಲ್ ತಿಂಗಳಲ್ಲಿ. ಈಗೇನು ಅವರು ಆ ಟೈಮಲ್ಲಿ ಕೊಲೆ ಆಗಿರೋದನ್ನು ಮರೆಮಾಚಿ ನ್ಯಾಚುರಲ್ ಡೆತ್ ಅಂತ, ಸಾಮಾನ್ಯ ಮರಣ ಅಂತ ಹೇಳಿ ಲಾಸ್ಟ್ ರೈಟ್ಸ್ ಎಲ್ಲ ಮಾಡಿದ್ದಾರೆ. ಈಗ ಮುಂದಿನ ಕೆಲವು ನಾವು ಫೋರೆನ್ಸಿಕ್ ಮತ್ತು ಲೀಗಲ್ ಎಕ್ಸ್ಪರ್ಟ್ಸ್ ಜೊತೆ ಮಾತಾಡ್ತಾ ಇದ್ದೀವಿ. ಈ ಏನು ವೈಜ್ಞಾನಿಕವಾಗಿ ಮತ್ತು ತಾಂತ್ರಿಕವಾಗಿ ಮತ್ತು ಏನು ನಮ್ಮದು ಫೋರೆನ್ಸಿಕ್ ಇನ್ವೆಸ್ಟಿಗೇಷನ್ ಇದೆ ಅದ್ರ ಬಗ್ಗೆ ಕೆಲವು ನಿರ್ದೇಶನಗಳನ್ನು ನೀಡಿದ್ದೀವಿ. ಈಗಾಗಲೇ ಆರೋಪಿಗಳನ್ನು ವಶಕ್ಕೆ ಪಡಿಸ್ಕೊಳ್ಳಲಾಗಿದೆ ಮತ್ತು ನ್ಯಾಯಾಂಗ ಬಂಧನಕ್ಕೆ ಕಳುಹಿಸಲಾಗಿದೆ.
ಆದಷ್ಟು ಬೇಗ ಅವರನ್ನು ಪೊಲೀಸ್ ಕಸ್ಟಡಿ ತೆಗೆದುಕೊಂಡು ಈಗೇನು ಇದು ಎಕ್ಸಿಬಿಷನ್ ಪ್ರೊಸೆಸ್ ಇದೆ ಅದನ್ನು ಕೂಡ ನಾವು ಮಾಡಬೇಕಾಗಿದೆ ಮತ್ತು ಕೆಲವು ತಾಂತ್ರಿಕ ಸಾಕ್ಷ್ಯಗಳ ಒಂದು ಸಂಗ್ರಹ ಕೂಡ ನಡೀತಾ ಇದೆ. ಆದಷ್ಟು ಬೇಗ ಅದೆಲ್ಲ ಮುಗಿದ ನಂತರ ನಿಮಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತೀವಿ. ಇದರಲ್ಲೇನು ಮೃತನಾಗಿದ್ದಾನೆ ಬೀರಪ್ಪ ಪೂಜಾರಿ ಅವರಿಗೆ ಅವರ ವೈಫ್ ಅವರಿಗೆ ಇದು ಆರೋಪಿ ಇಲ್ಲಿ ಒಬ್ಬರ ಜೊತೆ ಅಕ್ರಮ ಸಂಬಂಧ ಇತ್ತು. ಆ ಅಕ್ರಮ ಸಂಬಂಧಕ್ಕೆ ಅವನು ಅಡೆತಡೆ ಮಾಡ್ತಾ ಇದ್ದ ಅಂತ ಹೇಳಿ ಅವರೆಲ್ಲ ಸೇರಿಕೊಂಡು ಇದೊಂದು ಸುಪಾರಿ ಕೊಲೆ ಮಾಡಿರುವಂಥದ್ದು ಇಲ್ಲಿವರೆಗಿನ ತನಿಖೆ ಪ್ರಕಾರ ದೃಢಪಟ್ಟಿದೆ. ತಾನಾಯ್ತು ತನ್ನ ಸಂಸಾರ ಆಯ್ತು ಎಂದು ಜೀವನ ಸಾಗಿಸ್ತಾ ಇದ್ರೆ ಶಾಂತಾಬಾಯಿಗೆ ಈ ಪರಿಸ್ಥಿತಿ ಬರ್ತಿರ್ಲಿಲ್ಲ. ಪರಪುರುಷನ ಮೋಹಕ್ಕೆ ಬಿದ್ದು ಗಂಡನನ್ನೇ ಹತ್ಯೆ ಮಾಡಿ ಇದೀಗ ಜೈಲು ಸೇರಿದ್ದಾಳೆ. ಆಕೆಯೊಂದಿಗೆ ಆಕೆಯ ಪ್ರಿಯಕರ ಜೆಸಿಬಿ ಸಿದ್ದು ಹಾಗೂ ಸುಪಾರಿ ಪಡೆದು ಹತ್ಯೆ ನಡೆಸಿದಂತಹ ಮಹೇಶ್, ಶಂಕರ್ ಹಾಗೂ ಸೂರ್ಯಕಾಂತ್ ಒಟ್ಟು 5 ಜನರನ್ನ ಇದೀಗ ಪೊಲೀಸರು ಜೈಲಿಗಟ್ಟಿರುವಂಥದ್ದು. ನಾವು ಮಾಡಿದ ಪಾಪ ಎಂದಿಗೂ ನಮ್ಮನ್ನ ಸುಮ್ಮನೆ ಬಿಡೋದಿಲ್ಲ ಅನ್ನೋದು ಈ ಪ್ರಕರಣದಿಂದ ಅಕ್ಷರಶಃ ಸಾಬೀತಾಗಿದೆ. 9 ವರ್ಷಗಳ ಹಿಂದೆ ಗಂಡನನ್ನ ಕೊಲೆ ಮಾಡಿ ತಾನೇನು ತಪ್ಪೇ ಮಾಡಿಲ್ಲ ಅನ್ನೋ ರೀತಿ ಹೆಂಡತಿ ಜೀವನ ನಡೆಸ್ತಿದ್ಲು. ಆದ್ರೆ ಕರ್ಮ ಅನ್ನೋದು ಯಾರನ್ನೂ ಬಿಡಲ್ಲ. ಇದೇ ರೀತಿ ಸುಪಾರಿ ಹಣ ನೀಡದೆ ಬಾಕಿ ಉಳಿಸ್ಕೊಂಡ ಕಾರಣ ಕೊಲೆಯ ರಹಸ್ಯ ಬೆಳಕಿಗೆ ಬಂದಿದೆ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.